ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಆಮ್ ಆದ್ಮಿ ಪಕ್ಷ ಕಡೆಗೂ ಬಿಜೆಪಿಗೆ ಶರಣಾಯ್ತಾ? ಬಿಜೆಪಿಯ ರೀತಿಯಲ್ಲಿಯೇ ರೈತರ ಮೇಲೆ ದೌರ್ಜನ್ಯ ಎಸಗೋದ್ರ ಮೂಲಕ, ರೈತರ ಮೇಲೆ ಮುಗಿ ಬೀಳೋದ್ರ ಮೂಲಕ, ಅವರನ್ನು ಬಂಧಿಸುವ ಮೂಲಕ ಬಿಜೆಪಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇದೆಯಾ. ಸೊ ದಟ್ ಅರವಿಂದ್ ಕೇಜ್ರಿವಾಲ್ ಮತ್ತೆ ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಳಬಹುದು, ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ಕುಸಿಯೋದ್ರಿಂದ ತಪ್ಪಿಸ್ಕೊಳ್ಬಹುದು, ಆಮ್ ಆದ್ಮಿ ಪಕ್ಷದ ನಾಯಕರೆಲ್ಲ ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು ಏನಾದರೂ ಒಪ್ಪಂದ ಆಗಿದೆಯಾ ಅನ್ನೋ ರೀತಿಯಲ್ಲಿ ನಿನ್ನೆ ರಾತ್ರಿ ಸಿಂಘು ಬಾರ್ಡರ್ನಲ್ಲಿ ಇಷ್ಟೆಲ್ಲ ನಡೀತು. ಏನು ನಡೀತು? ಬಿಜೆಪಿ ಯಾವ ರೀತಿ ದೆಹಲಿಗೆ ಬರುವ ರೈತರನ್ನು ನಡೆಸ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಪಂಜಾಬಿನ ಪೊಲೀಸರು ಪಂಜಾಬಿನ ಗಡಿಯಲ್ಲಿ ಸಿಂಘು ಬಾರ್ಡರ್ನಲ್ಲಿ ಏನು ಅವರು ಪ್ರತಿಭಟನೆ ಕೂತ್ಕೊಂಡಿದ್ರು ಅವರ ಮೇಲೆ ಮುಗಿಬಿದ್ರು. ಅಲ್ಲಿ ಹಾಕ್ಕೊಂಡಿದ್ದಂತಹ ಟೆಂಟುಗಳು, ಶೆಡ್ಗಳು ಎಲ್ಲವನ್ನ ಕಿತ್ತು ಬಿಸಾಕಿ 300 ಜನ ರೈತರನ್ನು ಅರೆಸ್ಟ್ ಮಾಡಿ ಎತ್ಕೊಂಡೋದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ತಿಂಗಳುಗಟ್ಟಲೆಯಿಂದ ಉಪವಾಸ ಮಲಗಿರುವಂತಹ ಜಗಜಿತ್ ಸಿಂಗ್ ದಲ್ಲೇವಾಲ್ ಅವರನ್ನು ಸಹ ಪೊಲೀಸ್ ಜೀಪಲ್ಲಿ ಎತ್ಕೊಂಡು ಹೋದರು. ಅದು ಬಿಡಿ, ಇನ್ನೊಂದು ಮಜಾ ಏನು ಗೊತ್ತಾ? ಬನ್ನಿ ಸಂಧಾನ ಸಭೆ ಮಾಡೋಣ ಅಂತ ಕೇಂದ್ರ ಸರ್ಕಾರ ಕರೆದಿತ್ತು. ಆ ಕೇಂದ್ರ ಸರ್ಕಾರದ ಸಭೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿದ್ದರು. ಇಬ್ಬರು ಸಚಿವರು ಪಂಜಾಬ್ನಿಂದ ಬಂದಿದ್ರು. ಆಮ್ ಆದ್ಮಿ ಪಕ್ಷದಲ್ಲಿ ಸಚಿವರಾಗಿರುವಂತಹ ಇಬ್ಬರು ಬಂದಿದ್ರು. ಇವರೆಲ್ಲರೂ ಕೂತ್ಕೊಂಡು ರೈತ ನಾಯಕರ ಜೊತೆ ಸಂಧಾನ ಸಭೆ ಅಥವಾ ನಿಮ್ಮ ಕಷ್ಟ ಏನು ಹೇಳಿ ಅಂತ ಕರೆಯೋದಕ್ಕೆ, ಮಾತಾಡೋದಕ್ಕೆ ಕರೆದಿದ್ರು ಅವರನ್ನು. ಆ ಸಭೆ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ಕೊಂಡ್ಬಿಟ್ರು. ರೈತರನ್ನು, ಯಾರು ಇವರನ್ನು ನಂಬಿ ಸಭೆಗೆ ಬಂದಿದ್ರಲ್ಲ ಅವರನ್ನು ಅರೆಸ್ಟ್ ಮಾಡಿದ್ರು. ಯಾರು? ಪಂಜಾಬ್ ಪೊಲೀಸ್. ಭಗವಂತ್ ಮಾನ್ ಮುಖ್ಯಮಂತ್ರಿ ಪಂಜಾಬ್, ಅವರ ಹೊಸ ಅವತಾರ ಇದು. ಮೊದಲನೇ ಬಾರಿಗೆ ರೈತರು ಮೋದಿ ಸರ್ಕಾರದ ವಿರುದ್ಧ ಅವರೇನೋ ಒಂದಷ್ಟು ಕಾಯ್ದೆಗಳು ತಂದಿದ್ರಲ್ಲ, ಕಾಲಾ ಕಾನೂನು ಅಂತ, ಅವುಗಳ ವಿರುದ್ಧ ದಂಗೆ ಎದ್ದಂಗೆ ರೈತರು ಪಂಜಾಬ್ನಿಂದ ಹೊರಟಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ನಂತರ ಆಮ್ ಆದ್ಮಿ ಪಕ್ಷ ಸರ್ಕಾರ ಬಂತು. ಆಮ್ ಆದ್ಮಿ ಸರ್ಕಾರ ಬಂದ ನಂತರ ಸಹ ರೈತರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತು. ರೈತರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತು. ಪ್ರಶ್ನೆ ಮಾಡಿ ಮೋದಿ ಸರ್ಕಾರನ, BJP ಸರ್ಕಾರನ ಬಿಡಬೇಡಿ ನೀವು ಅನ್ನೋ ರೀತಿಯಲ್ಲಿ ಅವರು ಪ್ರತಿಭಟನೆಗಳು ಮಾಡಿದ್ರೆ ಅವರಿಗೆ ರಕ್ಷಣೆ ಕೊಡ್ತಾ ಇತ್ತು. ಯಾವ ರೀತಿಯಲ್ಲಿ ಅವರಿಗೆ ಕಾನೂನಾತ್ಮಕವಾಗಿ ಯಾವೆಲ್ಲ ರೀತಿಯಲ್ಲಿ ನಡ್ಕೋಬೋದು ಆ ರೀತಿಯಾಗೆಲ್ಲ ಅವರಿಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇತ್ತು. ಆದರೆ ಈಗ BJPಯದೇ ಮಾರ್ಗವನ್ನು ಅನುಸರಿಸಿದೆ. ಸೊ ಈಗ ಸ್ಪಷ್ಟವಾಗಿ ನಾನು ಮೊದಲಿಂದ ಹೇಳ್ತಿದ್ನಲ್ಲ, ಆಮ್ ಆದ್ಮಿ ಪಕ್ಷ ಮತ್ತು BJP ನಡುವೆ ಒಂದು ಒಪ್ಪಂದ ಆಗಿದೆ ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಅಂತ. ಒಂದು ಒಪ್ಪಂದ ಏನಾಗಿತ್ತು ಅಂದರೆ, ಕೇಜ್ರಿವಾಲ್ಗೆ ಬೇಲ್ ಕೊಡ್ತೀವಿ, ಆದರೆ ನೀವು ಕಾಂಗ್ರೆಸ್ ಜೊತೆ ಮೈತ್ರಿಗೆ ಮುಂದಾಗುವ ಹಾಗಿಲ್ಲ. ಅದು ದೊಡ್ಡ ಷರತ್ತಾಗಿತ್ತು ಅಂತ ಹೇಳಲಾಗ್ತದೆ. ಆ ಷರತ್ತಿನ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಮೈತ್ರಿ ಸಾಧ್ಯವಾಗಿರಲಿಲ್ಲ. ಆಮ್ ಆದ್ಮಿ ಪಕ್ಷ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಕಾಂಗ್ರೆಸ್ ಜೊತೆ, ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಬಿಡಿ, ಕಾಂಗ್ರೆಸ್ ಪಕ್ಷವನ್ನು ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಹಾಕೋದಕ್ಕೆ ಬೇರೆ ಪಕ್ಷಗಳ ಜೊತೆ ನಾವು ಮಾತಾಡ್ತೀವಿ ಅಂತ ಕೇಜ್ರಿವಾಲ್ ಅಬ್ಬರಿಸಿದ್ರು ಅವತ್ತು. ಅದಾದ ನಂತರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ತು ಆಮ್ ಆದ್ಮಿ ಪಕ್ಷ. ಈಗ ಎಲ್ಲ ಆಮ್ ಆದ್ಮಿ ಪಕ್ಷದ ನಾಯಕರು ಇನ್ಕ್ಲೂಡಿಂಗ್ ಮಿಸ್ಟರ್ ಕೇಜ್ರಿವಾಲ್ ಒಳಗೊಳಗೆ ನಡುಗ್ತಾ ಇದ್ದಾರೆ. ಯಾವ ದಿನ ಮತ್ತೆ ಇವರನ್ನು ಅರೆಸ್ಟ್ ಮಾಡಿಕೊಂಡು ಒಳಗಡೆ ಹಾಕ್ತಾರೆ? ಈ ಹಿಂದೆ ಆದರೂ ಅಟ್ಲೀಸ್ಟ್ ದೆಹಲಿಯಲ್ಲಿ ಅವ್ರಿಗೆ ಸರ್ಕಾರ ಇತ್ತು, ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದರು. ಅರೆಸ್ಟ್ ಆದಾಗ ಏನೋ ಒಂದಿತ್ತು, ಅದೊಂದು ಊರುಗೋಲಾಗಾದರೂ ಅವ್ರಿಗೆ ಕೆಲಸ ಮಾಡ್ತಿತ್ತು. ಆದರೆ ಈ ಬಾರಿ ಅದೂ ಇಲ್ಲ. ಇರೋದು ಕೇವಲ ಪಂಜಾಬಲ್ಲಿ ಮಾತ್ರ ಸರ್ಕಾರ, ಅದು ಸಹ ಶೇಕ್ ಆಗ್ತಿದೆ ಬಿಕಾಸ್ ಆಫ್ ಕರಪ್ಷನ್. ಪಂಜಾಬ್ ರಾಜ್ಯದಲ್ಲಿ ಕರಪ್ಷನ್ ತುದಿಯಲ್ಲಿದೆ ಅಂತ ಸ್ವತಃ ಪಂಜಾಬ್ ಸರ್ಕಾರನೇ ಪರೋಕ್ಷವಾಗಿ ಒಪ್ಕೊಳ್ಳೋ ಮಟ್ಟಕ್ಕೆ ಆಗಿದೆ. ಅಲ್ಲಿ ಕರಪ್ಷನನ್ನು ತೆಗೆದು ಹಾಕೋದಕ್ಕೆ ಡ್ರೈವ್ಗಳನ್ನು ಮಾಡ್ತೀವಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಭಗವಂತ್ ಮಾನ್ ಸಿಂಗ್ ಹೇಳ್ತಾರೆ. ಅದರ ಅರ್ಥ ಏನು? ಕರಪ್ಷನ್ ಉತ್ತುಂಗದಲ್ಲಿದೆ, ಪೀಕಲ್ಲಿದೆ ಅಂತ ಅರ್ಥ. ಇದರ ನಡುವೆ ಕೇಜ್ರಿವಾಲ್ ಒಂದು ಪ್ರಯತ್ನ ನಡೆಸುವಲ್ಲ ಹಂತದಲ್ಲಿದ್ದರು. ಏನು?
ತನಗೆ ಅಧಿಕಾರ ಇಲ್ಲ ಅಂದರೆ ಮೋದಿ ಸರ್ಕಾರಕ್ಕೆ ಬಲಿಯಾಗಿ ಹೋಗ್ತೀನಿ, ನಾನು ಪಂಜಾಬ್ಗೆ ಹೋಗಿ ಪಂಜಾಬ್ನ ಮುಖ್ಯಮಂತ್ರಿ ಆಗ್ಬಿಡೋಣ ಅಂತೆಲ್ಲ ಟ್ರೈ ಮಾಡಿದ್ರು. ಆದರೆ ಭಗವಂತ ಮಾನ್ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅಲ್ಲಿನ ಜನನೂ ಒಪ್ಪೋದಿಲ್ಲ. ನಾನು ಪಂಜಾಬಿನ ಮುಖ್ಯಮಂತ್ರಿಯಾಗಿ ಅಲ್ಲಿನ ಜನ ಒಪ್ಪೋದಿಲ್ಲ. ಹಾಗಾಗಿ ಕೇಜ್ರಿವಾಲ್ ಹಿಂದೆ ಬರಬೇಕಾಯ್ತು. ಇಲ್ಲದೆ ಹೋಗಿದ್ದಿದ್ರೆ ಪಂಜಾಬಿನ ಜನ ಏನಾದರೂ ಸಿಖ್ ಸಮುದಾಯದ ಅಲ್ಲದ ವ್ಯಕ್ತಿಯನ್ನು ಸಹ ಮುಖ್ಯಮಂತ್ರಿಯಾಗಿ ಒಪ್ಪುವ ಪರಿಸ್ಥಿತಿಯಲ್ಲಿದ್ದಿದ್ರೆ ಕೇಜ್ರಿವಾಲ್ ಇಷ್ಟೊತ್ತಿಗಾಗಲೇ ಪಂಜಾಬ್ ಮುಖ್ಯಮಂತ್ರಿ ಆಗಿರ್ತಿದ್ರು. ಭಗವಂತ ಮನ ಕಿತ್ತು ಬಿಸಾಕಿರೋರು. ತಮ್ಮನ್ನು ತಾವು ಕಾಪಾಡ್ಕೋಬೇಕಷ್ಟೆ. ಬೇರೆದೆಲ್ಲ ಆಲ್ಮೋಸ್ಟ್ ನಾಟಕನೇ, ಎಲ್ಲ ಪಕ್ಷಗಳದ್ದು ಅದೇನೆ. ಅವರವರ ಬುಡಕ್ಕೆ ಬಂದಾಗ ಎಲ್ಲಿ ಒಪ್ಪಂದ ಮಾಡ್ಕೋಬೇಕು, ಎಲ್ಲಿ ಅನುಸರಿಸ್ಕೊಂಡು ಹೋಗಬೇಕು ಅದು ಮಾಡ್ತಾರೆ. ಅದರ ಭಾಗವಾಗಿಯೇ ಈಗ ಆಮ್ ಆದ್ಮಿ ಪಕ್ಷ BJPಯ ಕ್ಲಚ್ಚಸ್ಸಿಂದ, ಅವರ ಬಿಗಿ ಹಿಡಿತದಿಂದ ಸ್ವಲ್ಪ ಸಡಿಲ ಆಗೋದಕ್ಕೆ ನಾವು ಸಹ ರೈತರ ವಿರುದ್ಧ ಇದ್ದೀವಿ, ನಿಮ್ಮ ಜೊತೆ ಇದ್ದೀವಿ, ರೈತರಿಗೆ ನೀವು ಶತ್ರು ನಾನು ಶತ್ರು, ಆದರೆ ನಾವಿಬ್ಬರು ಒಂದಾಗ್ತೀವಿ ಅಂತ ಆಮ್ ಆದ್ಮಿ ಪಕ್ಷ BJPಗೆ ಕಂಪ್ಲೀಟ್ ಸರೆಂಡರ್ ಆಗ್ಬಿಟ್ಟಿದೆ. ಹಾಗಾಗಿ ನಿನ್ನೆ ರಾತ್ರಿ ಈ ಸಿಂಗು ಬಾರ್ಡರ್ನಲ್ಲಿ ಇಷ್ಟೆಲ್ಲ ರಾದ್ಧಾಂತ ನಡೀತಿತ್ತು. ಶಂಭು ಬಾರ್ಡರ್ನಲ್ಲಿ ರೈತರನ್ನು ಪಾಪ ಅಮಾನುಷ್ಯವಾಗಿ ಎತ್ಕೊಂಡೋದ್ರು. 300 ಜನ ರೈತರು, ಅವರ ಶೆಡ್ಗಳು, ಟೆಂಟ್ಗಳು ಎಲ್ಲ ಕಿತ್ತು ಬಿಸಾಕೋರು. ಕೇಳಿದ್ರೆ ಪಂಜಾಬ್ ಸರ್ಕಾರದ ಮಂತ್ರಿಯೊಬ್ಬರು ಹೇಳ್ತಾರೆ, ಇವರು ಹೈವೇಗಳನ್ನು ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಪಂಜಾಬ್ಗೆ ವ್ಯಾಪಾರದಲ್ಲಿ ಬಹಳ ನಷ್ಟ ಆಗ್ತಿದೆ. ಅವರೇ 4-5 ವರ್ಷದಿಂದ ಅದನ್ನೇ ಮಾಡ್ತಿರೋದು ಅವರು. ಬೇರೆ ದಾರಿಗಳಿಲ್ವ ಪಂಜಾಬ್ ಕನೆಕ್ಟ್ ಮಾಡೋದಕ್ಕೆ? ಆ ಒಂದು ರೋಡೇ ಬೇಕಿತ್ತ? ಸರಿ, ನೀವು ಹೇಳೋದೇ ನಿಜ ಆಗಿದ್ರೆ ಇಷ್ಟು ತಿಂಗಳು ಅವ್ರಿಗೆ ಯಾಕೆ ನೀವು ಸಹಕಾರ ಕೊಟ್ಟಿದ್ದೀರಿ ರೈತರಿಗೆ? BJP ವಿರುದ್ಧದ ಹೋರಾಟದಲ್ಲಿ ನೀವು ನಿಂತಿದ್ರಲ್ಲ ರೈತರ ಜೊತೆಯಲ್ಲಿ. ಆಗ ವ್ಯಾಪಾರ ನಷ್ಟ ಆಗ್ತಿರ್ಲಿಲ್ವಾ? ಆಗ ರೋಡ್ ಬ್ಲಾಕ್ ಆಗ್ತಿರ್ಲಿಲ್ವಾ? ಈಗ ದಿಢೀರಂತ ಆಗ್ಬಿಡ್ತಾ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ನಾವು BJPಗೆ ಸರೆಂಡರ್ ಆಗಿದ್ದೀವಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಇವತ್ತು ರೈತರಿಗೆ 2 ಕಡೆಯಿಂದಲೂ ಸಹ ಲಾಠಿ ಬೀಸೋದಕ್ಕೆ ಶುರುವಾಗಿದೆ. ಒಂದು, ಮೋದಿ ಸ್ಪಷ್ಟವಾಗಿ ದೆಹಲಿ ಕಡೆ ಬಂದರೆ ರೈತರಿಗೆ ನಾವು ಬಿಡಲ್ಲ, ಏನೇನೆಲ್ಲ ಹಾಕ್ತಾರೆ ಅಡ್ಡ ನೋಡಿ ನೀವು. ಏನೇನೋ ಮುಳ್ಳು ಬೇಲಿಯಂತೆ, ತಂತಿಗಳಂತೆ, ಅದೇನೋ ದೊಡ್ಡದು ಏನೇನೋ ರೋಡ್ಗೆ ಅಡ್ಡ ಇಡೋದಂತೆ, ರೋಡ್ ಅಗದು ಬಿಡೋದಂತೆ, ಏನೋ JCBಗಳನ್ನ ತಂದು ಅಡ್ಡ ನಿಲ್ಲಿಸೋದಂತೆ, ಜಲಫಿರಂಗಿ ಅಂತೆ, ಏನೋ ಅಶ್ರುವಾಯು, ಏನು ಸಿಗುತ್ತೋ ಅದು, ಡ್ರೋನಲ್ಲಿ ಅಟ್ಯಾಕ್ ಮಾಡೋದು ರೈತರ ಮೇಲೆ. ಯಾವುದೋ ಪಾಕಿಸ್ತಾನದ ಗಡಿಯಲ್ಲಿ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡ್ದಂಗೆ ಡ್ರೋನಲ್ಲಿ ಅಟ್ಯಾಕ್ ರೈತರ ಮೇಲೆ. ಸೊ ಅವರ ಆ ಕ್ರೌರ್ಯಕ್ಕೆ ಪಂಜಾಬ್ ಅವರು ಈಗ ಸೇರ್ಕೊಂಡಿದ್ದಾರೆ, ಆಮ್ ಆದ್ಮಿ ಪಕ್ಷನೂ ಸೇರ್ಕೊಂಡಿದೆ. ಸೊ ಅವರಿಬ್ಬರು ಸೇರಿಕೊಂಡು ರೈತರನ್ನೀಗ ಗೋಳಾಡ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಇದು ಈಗ ಆಮ್ ಆದ್ಮಿ ಪಕ್ಷ ಮತ್ತು BJP ಸಂಬಂಧಪಟ್ಟಂತಹ ಸಮಾಚಾರ. ಅದರಲ್ಲೂ ವಿಶೇಷವಾಗಿ ರೈತರು ಏನಿದ್ದಾರೆ ತಮ್ಮ ಪಾಲಿನ ಹಕ್ಕಿಗಾಗಿ ಹೋರಾಟ ನಡೆಸ್ಕೊಂಡು ಬರ್ತಿದ್ದಾರೆ. ಅವರಿಗೆ 2 ಕಡೆಯಿಂದಲೂ ಈಗ ಅಪಾಯ. ಇಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.